ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪಾಳು ಬಿದ್ದಿರುವ ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ಅಧಿಕಾರಿಯ ಕೊಠಡಿ. ಚಿಂತಾಮಣಿ ನಗರದಲ್ಲಿ ಸರ್ಕಾರದ ಬೆಲೆ ಬಾಳುವ ಆಸ್ತಿಗಳನ್ನು ಸಂರಕ್ಷಿಸುವಲ್ಲಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಅಧಿಕಾರಿಗಳು ವಿಫಲರಾದ ಹಿನ್ನೆಲೆಯಲ್ಲಿ ದಿನೇ ದಿನೇ ಸುಸಜ್ಜಿತ ಕಟ್ಟಡಗಳು ಮೂಲೆ ಗುಂಪಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುತ್ತಿದ್ದರೂ ಅತ್ತ ಗಮನವೇ ಹರಿಸುವವರಿಲ್ಲ. ನಗರದ ಬೆಂಗಳೂರು ರಸ್ತೆಯಲ್ಲಿ ಸುಮಾರು 6 ಕೋಟಿ ರು ವೆಚ್ಚದಲ್ಲಿ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ನಿರ್ಮಾಣವಾದ ನಂತರ ಹಳೆ ತಾಲೂಕು ಪಂಚಾಯಿತಿ ಕಟ್ಟಡವನ್ನು ಇಲ್ಲಿಗೆ ಸ್ಥಳಾಂತರ ಮಾಡಿದ್ದರಿಂದ ಹಳೆ ತಾಲೂಕು ಪಂಚಾಯಿತಿ ಕಟ್ಟಡ ಹಾಳು ಬಿದ್ದು ದಿನೇ ದಿನೇ ಕಟ್ಟಡ ಅವಸಾನದ ಅಂಚಿಗೆ ತಲುಪುತ್ತಿರುವುದು ಒಂದೆಡೆಯಾದರೆ, ಅಧಿಕಾರಿಗಳು ವಾಸದ ಕಟ್ಟಡ ಸಹ ಮೂಲೆ ಗುಂಪು ಮಾಡೋದ್ರಿಂದ ಲಕ್ಷಾಂತರ ರು ಬೆಲೆ ಬಾಳುವ ಈ ಕಟ್ಟಡ ಸಹ ಹಾಳಾಗುತ್ತಿದೆ. ನಗರದ ಬೆಂಗಳೂರು ಜೋಡಿ ರಸ್ತೆಗೆ ಹೊಂದಿಕೊಂಡಿರುವ ತಹಶೀಲ್ದಾರ್ ಕಚೇರಿ ಹಿಂಭಾಗದಲ್ಲಿರುವ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಅಧಿಕಾರಿಗಳ ವಾಸಿಸುವ ಕಟ್ಟಡ ಸೂಕ್ತ ನಿರ್ವಹಣೆ ಇಲ್ಲದೆ ಸಂಪೂರ್ಣ ಮೂಲೆ ಗುಂಪಾಗಿದೆ. ಈ ಹಿಂದೆ ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಅಧಿಕಾರಿಗಳು ವಾಸವಾಗಿರುತ್ತಿದ್ದ ಈ ಕೊಠಡಿಗೆ ಕಳೆದ 7-8 ವರ್ಷಗಳಿಂದ ಬಂದ ಅಧಿಕಾರಿಗಳು ಆ ಕೊಠಡಿಯನ್ನು ಸದ್ಬಳಕೆ ಮಾಡಿಕೊಳ್ಳದ ಪರಿಣಾಮ ಇಡೀ ಕಟ್ಟಡ ಸುತ್ತಲೂ ಗಿಡಗಂಟೆಗಳು ಬೆಳೆದಿದ್ದು, ನಿರ್ವಹಣೆ ಇಲ್ಲದೆ ಕಟ್ಟಡದ ಕಿಟಕಿ ಬಾಗಿಲುಗಳ ಮೇಲೆ ಧೂಳು ಕುಳಿತುಕೊಂಡು ಮಳೆ ಬಿಸಿಲಿಗೆ ಕಟ್ಟಡ ದಿನೇ ದಿನೇ ಅವಸಾನಿಗೆ ಅಂಚಿಗೆ ತಲುಪಿದ್ದರೂ ಅತ್ತ ಮುಖ ಮಾಡುವವರೇ ಇಲ್ಲದಂತಾಗಿದೆ. ತಾಲೂಕು ಪಂಚಾಯತಿಗೆ ಸೇರಿದ ಹಲವು ಇಲಾಖೆಗಳು, ಅದರಲ್ಲೂ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ ಸೇರಿದಂತೆ ಹಲವಾರು ಇಲಾಖೆಗಳು ಖಾಸಗಿ ಕಟ್ಟಡದಲ್ಲಿದ್ದು ಸರ್ಕಾರ ಪ್ರತಿ ತಿಂಗಳು ಇಂತಿಷ್ಟು ಬಾಡಿಗೆ ನೀಡುತ್ತಿದೆ. ಅಂತಹ ಇಲಾಖೆಗಳಿಗೆ ನೀಡಿದರೂ ಸರ್ಕಾರಕ್ಕೆ ಲಕ್ಷಾಂತರ ರು ಹಣ ಉಳಿಯುತ್ತಿತ್ತು. ಇಲ್ಲವಾದರೆ ಖಾಸಗಿಯವರಿಗೆ ಬಾಡಿಗೆ ನೀಡಿದರೂ ಲಕ್ಷಾಂತರ ರು ಆದಾಯ ಬರುತ್ತಿತ್ತು. ಇದೀಗ ಯಾವ ಬಾಡಿಗೆ ಬಾರದೆ ಇಡೀ ಕಟ್ಟಡ ಭೂತ ಬಂಗಲೆಯಾಗಿ ಪರಿವರ್ತನೆಯಾಗುತ್ತಿದ್ದು, ಕನಿಷ್ಠ ಕಟ್ಟಡದ ಒಳಗೆ ಬಿಡಿ ಕಟ್ಟಡದ ಹೊರಗಡೆ ಬೆಳೆದಿರುವ ಗಿಡಗಂಟೆಗಳು, ಹುಲ್ಲು ಸಹ ಕಿತ್ತು ಹಾಕಿ ಶುಚಿತ್ವಕ್ಕೆ ಮುಂದಾಗಿಲ್ಲ. ಇನ್ನು ಈ ಕಟ್ಟಡಕ್ಕೆ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದು ಅದರ ಬಿಲ್ಲುಗಳನ್ನು ಮೀಟರ್ ರೀಡರ್ ಬಾಗಿಲಿಗೆ ಸಿಕ್ಕಿಸಿ ಹೋಗುತ್ತಿದ್ದಾರೆ. ಸುಮಾರು ವರ್ಷಗಳಿಂದ ಖಾಲಿ ಬಿದ್ದಿರುವ ಈ ಕಟ್ಟಡಕ್ಕೆ ಬೆಸ್ಕಾಂ ಬಿಲ್ ಪಾವತಿ ಮಾಡಿದ್ದಾರೆಯೋ ಇಲ್ಲವೋ ಯಕ್ಷ ಪ್ರಶ್ನೆಯಾಗಿದ್ದು, ಪ್ರತಿ ತಿಂಗಳು ಇಂತಿಷ್ಟು ಬಿಲ್ಲು ಎಂದು ಬೆಸ್ಕಾಂ ಇಲಾಖೆ ಹಾಕುತ್ತಿದ್ದು, ಅದು ಎಷ್ಟು ಮೊತ್ತವಾಗಿದೆ ಎಂಬುದನ್ನು ವಿಚಾರಿಸಲು ಯತ್ನಿಸಲು ಸಂಬಂಧಪಟ್ಟ ಅಧಿಕಾರಿಗಳ ಉತ್ತರಿಸಬೇಕಾಗಿದೆ. ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ಗಳ ಕಟ್ಟಡ ಗಮನ ಹರಿಸದೆ ಮೂಲೆ ಗುಂಪು ಮಾಡಿರೋ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಸಾರ್ವಜನಿಕರು, ಕಟ್ಟಡ ಇದೀಗ ಹುಳು ಪುಟಗಳ ವಾಸವಾಗಿರುವುದಲ್ಲದೆ ಕಟ್ಟಡದ ಮುಂಭಾಗದಲ್ಲಿರುವ ನೀರಿನ ತೊಟ್ಟಿಯ ಮುಚ್ಚಳ ಸಹ ಕಳ್ಳರ ಪಾಲಾಗಿದ್ದು, ಅದರಲ್ಲಿ ಹುಳು ಉಪಟಳಗಳು ಸೇರಿಕೊಂಡಿದ್ದು ಅಪಾಯಕ್ಕೆ ತೊಟ್ಟಿ ಆಹ್ವಾನಿಸುತ್ತಿರುವ ಹಿನ್ನೆಲೆಯಲ್ಲಿ ಅದರತ್ತ ಗಮನ ಹರಿಸುವಂತೆ ಆಗ್ರಹಿಸಿದ್ದಾರೆ.